ಎಸ್ ಸೌಂದರ್ಯದ ಬಗ್ಗೆ ಮಾತಾಡೋಕೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಸಹ ಜಾಯ್ನ್ ಆಗಿದ್ದಾರೆ. ಹಸೀನಾ, ಇವರು ದೇಶಬಂಧು ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನ್ಯಾಚುರಲ್ ಆಗಿರೋದಕ್ಕೂ ನಾವೀಗ ಜಾಸ್ತಿ ಅಡಿಕ್ಟ್ ಆಗಿರೋದು ಮೇಕಪ್ಪಿಗೆ. ಸೊ ಮೊದಲಿಗೆ ನಮ್ಮ ಸೌಂದರ್ಯವನ್ನ ಹಾಳು ಮಾಡ್ತಿರೋದು ಮೇಕಪ್ ಅಂತ ನಾವು ಹೇಳ್ತಾ ಇದ್ದೀವಿ, ನೀವೇನು ಹೇಳ್ತೀರಾ ಅಂತ? ಅದು ಸತ್ಯ. ಆ್ಯಕ್ಚುಲಿ ನ್ಯಾಚುರಲ್ ಆಗಿದ್ದರೆ ತುಂಬ ಒಳ್ಳೆಯದು. ಎಷ್ಟು ನಾವು ಮೇಕಪ್ನ ಅವಾಯ್ಡ್ ಮಾಡಿ ನಾವು ನ್ಯಾಚುರಲ್ ಆಗಿ ಬ್ಯೂಟಿ ಎಷ್ಟು ತೋರಿಸ್ಕೊತಿರೋ ಅಷ್ಟು ಒಳ್ಳೆಯದಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಮೇಕಪ್ ಅನ್ನೋದು ಬೇಕಿದೆ, ಬಟ್ ಯಾವ ಥರ ಅಂದರೆ ಆಚೆ ಕಡೆ ಹೋಗೋ ಟೈಮಲ್ಲೆಲ್ಲ ಮೇಕಪ್ ಮಾಡಬೇಕು ಅಂತದೆ. ಅದನ್ನೇ ಒಂದು ಅಡಿಕ್ಟೆಡ್ ಥರ ಮಾಡಿಕೊಂಡ್ರೆ ಸ್ಕಿನ್ನು ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸ್ಕಿನ್ ಕ್ಯಾನ್ಸರ್ ಆ ಥರ ಈ ಥರ ಅಂತ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಮೇಲೂ ಹೋಗುತ್ತೆ ಯಾವ ಥರ ಮಾಡಬೇಕಂತ. ಎಸ್, ನಿಶಾ ಅವರೇ, ನಮ್ಮ ಪದ್ಮಾಕ್ಷಿ ಮೇಡಮ್ ಹೇಳ್ತಾ ಇದ್ರು ಸರ್ಜರಿ ಬಗ್ಗೆ, ಅವರು ಪಾಪ ಇಂಡೆಪ್ತ್ ಆಗಿ ಹೇಳ್ತಾ ಇದ್ರು. ಸೊ ಈ ಸರ್ಜರಿಯ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ಸರ್ಜರಿ ಮಾಡ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಬಟ್ ಇವಾಗ ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿದೆ. ಓಕೆ, ನಾನು ಸರ್ಜರಿ ಮಾಡ್ಕೊಳ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ. ಅವ್ರು ಹೇಳ್ದಂಗೆ ನಿಮ್ಮ ಬಾಡಿಗೆ ಅದು ಸೂಕ್ತನಾ ಇಲ್ವಾ ಅಂತ ನೋಡಿನೂ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಇವಾಗ ನೀವು ಸರ್ಜರಿ ಮಾಡ್ಕೊಳ್ಳೋದ್ರಿಂದ ನೀವು ಚೆನ್ನಾಗಿ ಕಾಣಿಸ್ಬೋದು, ಮುಂದೆ ನಿಮಗೆ ತುಂಬ ಎಫೆಕ್ಟ್ ಆಗೇ ಆಗುತ್ತೆ, 100% ಆಗೇ ಆಗುತ್ತೆ. ಯಾಕೆಂದರೆ ನಿಮ್ಮ ಒಂದು ಇದು ಬೇರೆ ಇರ್ಬೋದು, ಬಾಡಿ ಇದು ಬೇರೆ ಇರ್ಬೋದು, ನಂದೊಂದು ಬಾಡಿ ತೊಗೊಳ್ಳೋದು ರೀತಿನೇ ಬೇರೆ ಇರ್ಬೋದು. ಇವಾಗಕ್ಕೆ ಈ ಲೋಕಕ್ಕೆ ನಾನು ಚೆನ್ನಾಗೇ ಕಾಣಿಸ್ತೀನಿ. ಅದೇ ಹೇಳ್ದಂಗೆ ಆ್ಯಸ್ ಐ ಟೋಲ್ಡ್ ಯು ದಟ್ ಟೈಮ್ ಆಲ್ಸೋ, ಐಬ್ರೋಗೆ ಫೀಲಿಂಗ್ ಮಾಡಿಸಿದಾಗಿರ್ಬೋದು, ಐ ಲ್ಯಾಶಸ್ಸಿಗೆ ಅದು ಮೈಕ್ರೋ ಬ್ಲೇಡಿಂಗ್ ಮಾಡಿಸಿದ್ದು ಆಗಿರ್ಬೋದು. ಇದೆಲ್ಲ ಮಾಡಿಸ್ಬೇಕು ಅಂತ ನನ್ನದೇನು ಒಪಿನಿಯನ್ ಇಲ್ಲ. ನೀವು ಹೆಂಗಿದ್ದೀರಿ ಹಂಗೆ ಇರಿ. ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಗೇನು ಮಾಡಿದ್ರೆ ಉತ್ತಮ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬ್ಯೂಟಿ ಈಸ್ ಇಂಪಾರ್ಟೆಂಟ್, ಬಟ್ ಇಷ್ಟೊಂದಲ್ಲಕ್ಕೆ ನೀವು ಸರ್ಜರಿ ಮಾಡಿಬಿಟ್ಟು ಓಕೆ ನಾನು ಚೆನ್ನಾಗಿ ಮಾಡಿಸ್ಬೇಕು ಅಂತ ನಂದು ಒಪಿನಿಯನ್ ಅದಲ್ಲ. ಎಸ್, ಪದ್ಮಾಕ್ಷಿ ಮೇಡಮ್, ನೀವು ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ರಿ. ಆ್ಯಂಡ್ ಇವಾಗ ಗ್ಲೋ ಕಾಣಿಸ್ಬೇಕು, ನಮ್ಮ ಸ್ಕಿನ್ ಗ್ಲೋ ಕಾಣಿಸ್ಬೇಕು, ನಮ್ಮ ಮುಖ ಗ್ಲೋ ಕಾಣಿಸ್ಬೇಕು ಅಂತ ಇಂಜೆಕ್ಟ್ ಮಾಡ್ಕೊಳ್ತಾರೆ. ಅದರಿಂದನೂ ಕೂಡ ಸಾಕಷ್ಟು ತೊಂದರೆಗಳಾಗುತ್ತೆ, ರಿಯಾಕ್ಷನ್ಗಳಾಗುತ್ತೆ. ಏನು ಹೇಳ್ತೀರಾ ಮ್ಯಾಮ್? ಈಗ ನೀವು ಆಯ್ತು, ಈ ತರದ ಇಂಜೆಕ್ಟಬಲ್ಸ್ ಏನೇ ಮಾಡಿಸ್ಕೊಂಡ್ರು ಕರೆಕ್ಟ್ ಆಗಿ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋಗಿ ಪ್ಲೀಸ್, ದಯಮಾಡಿ. ಯಾರೋ ಜಸ್ಟ್ ಎಲ್ಲೋ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಹೋಗ್ಬೇಡಿ ಪ್ಲೀಸ್, ದಯಮಾಡಿ. ಯಾಕಂದ್ರೆ ಒಬ್ರು ಡಾಕ್ಟರ್ ಗೊತ್ತಿರುತ್ತೆ, ಅದ್ರ ಕಾಂಪೋಸಿಷನ್ ಗೊತ್ತಿರುತ್ತೆ, ನಿಮ್ ಸ್ಕಿನ್ ಸೆಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿರುತ್ತೆ. ಆಮೇಲೆ ಹೇಳ್ತಾರ ಅವರು. ಇನ್ ಕೆಲವು ಪೇಷಂಟ್ಸ್ ಡಾಕ್ಟರ್ಗೆ ಕನ್ವಿನ್ಸ್ ಮಾಡ್ತಾರೆ, ಡಾಕ್ಟ್ರೇ ನೀವ್ ಮಾಡ್ಬಿಡಿ, ನಾನು ಹೆಂಗೋ ಟ್ರೈ ಮಾಡ್ಬಿಡ್ತೀನಿ, ನೋಡ್ಬಿಡೋಣ. ಹಂಗೆಲ್ಲ ಬೇಡ. ಯಾವುದೇ ದೇಹಕ್ಕೆ ಚೇಂಜಸ್, ಪರ್ಮನೆಂಟ್ ಚೇಂಜಸ್ ದೇವ್ರು ಕೊಟ್ಟಿರೋದು ಬಿಟ್ಟು ನಾವು ಮಾಡ್ಕೊಳ್ಳೋಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನ. ಇಲ್ಲ, ನನ್ಗೆ ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದಿದ್ರು. ಅವ್ರು ಹೇಳಿದ್ರು, ನನಗೆ ಸ್ವಲ್ಪ, ಅವ್ರು ತುಂಬಾನೇ ಚೆನ್ನಾಗಿದ್ರು, 52 ಇಯರ್ಸ್ಗೆ ಅದ್ಭುತವಾಗಿತ್ತಂತ, ಸ್ಕಿನ್ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಇಲ್ಲ, ನನಗೊಂದು ಫೀಲ್ ಇದೆ ಸ್ವಲ್ಪ ಸ್ಕಿನ್ ಸಾಕಾಗಿದೆ, ನನಗೊಂದು ಫೀಲ್ ಇದೆ ಸ್ವಲ್ಪ ಸ್ಕಿನ್ ಸಾಕಾಗಿದೆ, ನಾನು ಹೋಗ್ಲೇಬೇಕು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಹೋದ್ರು. ನಾವು ಎಷ್ಟೆಷ್ಟು ಕನ್ವಿನ್ಸ್ ಮಾಡಿದ್ವಿ. ಅಲ್ಲಿನ ಡಾಕ್ಟರ್ಸು ಹೇಳಿದ್ರು ಬೇಕಿಲ್ಲ ಇದು ಈ ಟೈಮಲ್ಲಿ ಅಂತ. ಅದಾದ ನಂತರ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಬಾಡಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಅವಾಗ ಸಾಕಷ್ಟು ಅಲರ್ಜಿ ರಿಯಾಕ್ಷನ್ಸ್, ಬೇರೆ ಬೇರೆ ಸಮಸ್ಯೆಗಳಾದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಸರಿಯಾಗಿರೋ ಕ್ವಾಲಿಫೈಡ್ ವ್ಯಕ್ತಿಗಳ ಹತ್ರ ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಇದ್ರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನ ನೋಡಿ. ಅವರು ಹೇಳ್ತಾರೆ, ಡಾಕ್ಟರ್ಸ್ ತುಂಬಾ ಜನ ಹೇಳ್ತಾರೆ, ಡಾಕ್ಟರ್ಸೇ ಹೇಳ್ತಾರೆ, ನಾವ್ ಹೆಸರು ಕಳ್ಸಿದ್ರು ಅವ್ರು ಕೇಳೇ ಇಲ್ಲ ಅಂತ ಹೇಳಿ. ಕೇಳಿಸ್ಕೊಳ್ಳಿ, ಅದು ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಕೆಲವೊಂದ್ಸತಿ ಹೇಳಿರ್ತಾರೆ, ಏನೋ ಒಂದು ಟ್ರೀಟ್ಮೆಂಟ್ ಮಾಡಿ ಕಳ್ಸಿರ್ತಾರೆ, ಹೊರಗಡೆ ಬಿಸಿಲಿಗೆ ಹೋಗ್ಬೇಡಿ ಅಂತ ಹೇಳಿ. ಇವ್ರು ಹೊರಟೋಗಿರ್ತಾರೆ. ಎಷ್ಟೋ ಸತಿ ಸಮಸ್ಯೆಗಳಾಗೋಗಿದೆ. ಹಾಗಾಗಿ ವಿಚಾರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್, ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವ್ಯಕ್ತಿಗೆ ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಲೋಚನೆ ಬರೋದು ಸಹಜ. ನಾನೇ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಲೋಚನೆ ಅದೇ ಸಮಸ್ಯೆ ಅಷ್ಟೇ. ಈಗ ಎಲ್ಲಾ ತರದ ಆಲೋಚನೆಗಳಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾನು ಬ್ಯೂಟಿಫುಲ್ ಆಗಿ ಕಾಣ್ಬೇಕು, ನಾನು ಮ್ಯಾಚಿಂಗ್ ಹಾಕೋಬೇಕು, ಅಪಿಯರೆನ್ಸ್ ಅಪೀಲ್ ಆಗಿರ್ಬೇಕು, ಈ ಆಲೋಚನೆ ಇಸ್ ಗುಡ್, ತಪ್ಪನ್ನ ನಾವು ಹೇಳೋದೇ ಇಲ್ಲ. ಅದು ಮನುಷ್ಯನ ಸಹಜ ಗುಣ, ಕಾಣಿಸ್ಲೇಬೇಕು. ಆದ್ರೆ ನಾನೇ ಚೆನ್ನಾಗಿ ಕಾಣಿಸ್ಬೇಕು, ಬೇರೆ ಯಾರು ಕಾಣಿಸ್ಬಾರ್ದು, ಅದೊಂದು ಸಮಸ್ಯೆ. ಅದಾದ ನಂತರ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀನಿ, ಅದು ಸಮಸ್ಯೆ. ಅದ್ ಬಿಟ್ರೆ ಬೇರೆ ಎಲ್ಲವೂ ಅಕ್ಸೆಪ್ಟಬಲ್. ಈಗ ಕೆಲವರೆಲ್ಲ ಹೇಳ್ತಾರೆ ಪಿಯರ್ಸಿಂಗ್ಸ್, ಎಲ್ಲಿ ಕಣ್ಣಿನ ಒಂದು ರೆಪ್ಪೆಯ ಮೇಲೆಲ್ಲ ನಾನು ಏನೋ ಚೆನ್ನಾಗಿ ಕಾಣಿಸ್ಬೇಕು ಅಂತ ರಾಂಗ್ ಪಿಯರ್ಸಿಂಗ್ಸ್ ಮಾಡಿಸ್ಕೊಂಡು ಸಮಸ್ಯೆಗಳಾಗೋಗಿರುವಂತದ್ದು ಇರುತ್ತೆ. ಸ್ಕಿನ್ ಅಫೆಕ್ಟ್ ಆಗುತ್ತೆ. ಅಂಡರ್ಲೈಯಿಂಗ್ ಆರ್ಗನ್ಸ್ಗೂ ಒಂದೊಂದ್ಸತಿ ಅವ್ರು ಎಲ್ಲೆಲ್ಲೋ ಪಿಯರ್ಸಿಂಗ್ಸ್ ಮಾಡಿಸ್ಕೊಂಡು ಸಮಸ್ಯೆಗಳಾಗಿರುತ್ತೆ.
ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಲವ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ದೇಹಕ್ಕೆ ಹಿಂಸೆ ಕೊಡಬೇಡಿ. ಆ ದೇಹಕ್ಕೆ ನೀವು ಮಾಡಬೇಕಾಗಿರೋದು ಟ್ರೈನಿಂಗ್ ಆಫ್ ದ ಬಾಡಿ ಅಷ್ಟೇ. ಅದಕ್ಕೆ ಬೇಕಾಗಿರುವಂತ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬೇಕಾಗಿರುವಂಥದ್ದನ್ನೆಲ್ಲ ಕಲ್ತ್ಕೊಳ್ಳಿ, ವಿಚಾರನ ತಿಳ್ಕೊಳ್ಳಿ. ಸರ್ಜರಿ 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 ಅಷ್ಟೊಂದು ಈಸಿ ಅಲ್ಲ. ಈಗ ಎಸ್ಥೆಟಿಕ್ ಸರ್ಜರೀಸ್ ಹೋಗೋರು ಎಲ್ಲರೂ ನಾನು ಮಾಡಿಸ್ಕೊಂಡ್ಬಿಟ್ರೆ ನಾನು ಚೆನ್ನಾಗಾಗ್ಬಿಡ್ತೀನಿ, ನಾನು ಚೆನ್ನಾಗಿ ಕಾಣಿಸಿದ್ರೆ ಅಷ್ಟೇ ನಂಗೆ ಮದುವೆ ಆಗೋದು, ಆ ಥರ ಏನೂ ಇಲ್ಲ. ಪ್ಲೀಸ್ ದಯಮಾಡಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ಮದುವೆ ಉಳಿಬೇಕು ಅಂದ್ರೆ ಬೇಕಾಗಿರೋದು ಸರ್ಜರಿ ಅಲ್ಲ, ಇದಕ್ಕೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗು, ಅದಕ್ಕೆ ಬೇಕಾಗಿರೋದು ಕಮ್ಯುನಿಕೇಶನ್. ಸೊ ಯಾವುದೇ ತರದ ಸರ್ಜರಿ ಸಿಂಪಲ್ ಇರ್ಬೋದು, ನಾವು ಹೇಳ್ತಿರೋದು ಸಿಂಪಲ್, ಬೊಟಾಕ್ಸ್ ಇಂದನೂ ಇರ್ಬೋದು, ಬಾಡಿ ಸ್ಕಲ್ಪ್ಟಿಂಗ್ ಯಾವುದೇ ತರದ ಟೆಕ್ನಿಕ್ಸ್ ಇರ್ಬೋದು. ಇನ್ ಕೆಲವ್ರು ಹೇಳೋದು ನನ್ನ ಹೊಟ್ಟೆ ತುಂಬಾ ದಪ್ಪ ಇದೆ, ನಾನು ಸರ್ಜರಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಸರಿ ಮಾಡ್ಕೊಡ್ತೀನಿ, ಅದಾದ ನಂತರ ತುಂಬಾ ನೋವು ಅನುಭವಿಸಿರೋರು ನಾವು ನೋಡಿದೀವಿ. ಸೊ ಯೋಚನೆ ಮಾಡಿ ನೀವು ಯೋಚನೆ ಮಾಡೋದಲ್ಲ, ಮನೆ ಮಂದಿ ಜೊತೆ ಡಿಸ್ಕಸ್ ಮಾಡಿ, ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಡಾಕ್ಟರ್ ವಿಲ್ ಬಿ ಏಬಲ್ ಟು ಗೈಡ್ ಯು ಬೆಟರ್. ಆಮೇಲೆ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಆಗಿ ಕ್ವಾಕ್ಸ್ಗಳ ಹತ್ರ ಅಲ್ಲ, ಯಾರೋ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಏನೇನೋ ಎಲ್ಲ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್, ಯೂಸ್ ಮಾಡುವಂತ ಅವ್ರಿಗೇನು ಪ್ರೊಸೀಜರ್ಸ್ ಯೂಸ್ ಮಾಡುವಂತ ಕೆಮಿಕಲ್ಸ್ ಆಗಿರ್ಲಿ, ಲಿಕ್ವಿಡ್ಸ್ ಆಗಿರ್ಲಿ, ಅದನ್ನೆಲ್ಲ ತಿಳ್ಕೊಳ್ಳಿ. ಸುಮ್ನೆ ಏನೋ ಮಾಡ್ಬಿಟ್ರು, ಎಷ್ಟೋ ಸತಿ ಏನೋ ಚೇಂಜಸ್ ಆಗಿರಲ್ಲ, ಅವ್ರಿಗಷ್ಟೇ ಫೀಲ್ ಆಗ್ತಿರುತ್ತೆ, ಓ ನಾನು ಈ ತರದ ಪ್ರೊಸೀಜರ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವೆಲ್ಲವೂ ನಮ್ಮ ಆಲೋಚನೆಯಲ್ಲಿ ಇರುತ್ತೆ. ಥಿಂಕ್ ಪ್ರಾಪರ್, ಥಿಂಕ್ ಒಂದ್ಸತಿ ಇಲ್ಲ, ಕೀಪ್ ಥಿಂಕಿಂಗ್. ಓವರ್ ಥಿಂಕಿಂಗ್ ಹೆಚ್ಚಾಗಿ ಸರಿಯಾಗಿ ಯೋಚನೆ ಮಾಡಿ ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್ ಇನ್ ದೀಸ್ ಪ್ರೊಸೀಜರ್ಸ್ ಅಂತಾನೆ ನಾನು ಹೇಳೋದು. ಎಸ್ ಸರ್, ರೈಟ್ ಮ್ಯಾಮ್. ಸಂಗೀತ ಅವರೇ, ಇನ್ನು ನಮಗೆ ಯಾವುದೋ ಒಂದು ಯಾರೋ ಒಬ್ರು ಅವರು ಏನು ಮುಖಕ್ಕೆ ಹಚ್ತಾ ಇದ್ರು ಆಯಿಂಟ್ಮೆಂಟೋ ಕ್ರೀಮೋ ಇನ್ನೊಂದೋ ಮತ್ತೊಂದೋ ನಾವು ಹಚ್ಚಬೇಕು, ಅದರಿಂದನೂ ರಿಯಾಕ್ಷನ್ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಮತ್ತೆ ಎಲ್ಲರೂ ಹೇಳ್ತಾ ಇದ್ರು, ಆಕ್ಚುಲಿ ಒಬ್ಬರಿಗೆ ಒಂದು ರೀತಿಯ ಕಾಸ್ಮೆಟಿಕ್ ಯೂಸ್ಫುಲ್ ಆಗುತ್ತೆ, ಅದೇ ಬೇರೆಯವರಿಗೆ ಆಗ್ಬೇಕಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಡಿಪೆಂಡಿಂಗ್ ಆನ್ ಯುವರ್ ಸ್ಕಿನ್ ಮತ್ತೆ ನಿಮ್ದು ಅದು ಯಾವ ರೀತಿ ಇದೆ ಅಂತ. ಇಲ್ದಿದ್ರೆ ಕೆಲವರಿಗೆ ಅದು ರಿಯಾಕ್ಷನ್ ಆಗುತ್ತೆ, ಕೆಲವರಿಗೆ ಅದರಿಂದ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ಬೋದು, ಅಥವಾ ಅವರಿಗೆ ರಿಯಾಕ್ಷನ್ ಅದೆಲ್ಲ ಆಗುತ್ತೆ. ಅದಕ್ಕೆ ಏನಂತ ಹೇಳಿದ್ರೆ ಕೆಲವರು ಏನಂತಿದ್ರೆ ಮೇಡಮ್ ಹೇಳ್ತಾ ಇದ್ರು, ಅದಕ್ಕೆ ಕರೆಕ್ಟ್ ಆದಂತಹ ಒಂದು ಸ್ಪೆಷಲಿಸ್ಟ್ ಅನ್ನ ನೀವು ಕಾಂಟ್ಯಾಕ್ಟ್ ಆಗಿ. ಈಗ ನಿಮಗೆ ಮೇಕಪ್ ಅಲ್ಲೂ ಕೂಡ ಒಳ್ಳೊಳ್ಳೆ ಬ್ರ್ಯಾಂಡ್ ಇದೆ, ನೈಕಾ ಬ್ರ್ಯಾಂಡ್ ಇದೆ, ಅಲ್ಲೆಲ್ಲ ಇದೆ, ಅಲ್ಲಿ ಹೋಗಿ ನೀವು ಟೆಸ್ಟ್ ಮಾಡಿ. ಅಲ್ಲೆಲ್ಲ ಇರ್ತಾರೆ, ಅವರು ಬ್ಯೂಟಿ ಎಕ್ಸ್ಪರ್ಟ್ ಅಂತ ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ. ಅಲ್ಲಿ ಹೋಗಿ ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಮೇಕಪ್ ಮಾಡೋದು ರಾಂಗ್ ಅಂತ ಹೇಳೋದೇ ಇಲ್ಲ, ಬಟ್ ಏನಂತ ಹೇಳಿದ್ರೆ ಯಾರೋ ಹಚ್ಕೊಂಡ್ ಕೂಡ್ಲೆ ನಾನು ಹಚ್ಕೊಳ್ಬೇಕನ್ನೋದು ಅದು ತಪ್ಪು ಕಲ್ಪನೆ. ಈಗ ಅದು ಅವ್ರಿಗೇನೋ ಆಗಿರುತ್ತೆ, ಅವ್ರ ಸ್ಕಿನ್ ಏನೋ ಇರುತ್ತೆ, ಕೆಲವರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ, ಕೆಲವರಿಗೆ ಬ್ಯಾಲೆನ್ಸ್ಡ್ ಸ್ಕಿನ್ ಇರುತ್ತೆ. ಆ ಸ್ಕಿನ್ ಪ್ರಕಾರ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಈಗ ಅವ್ರಿಗೆ ಅದು ರಿಯಾಕ್ಷನ್ ಮಾಡಲ್ಲ, ರಿಯಾಕ್ಟ್ ಆಗಲ್ಲ, ನಮ್ಗೆ ಅದು ಪ್ರಾಬ್ಲಮ್ ಅಲ್ಲ. ಒಂದು ಸಲ ನಿಮ್ಗೆ ಫೇಸಿಗೆ ಏನಾದ್ರು ಹಚ್ಕೊಂಡು ಏನಾದ್ರು ಆಯ್ತಂತ ಹೇಳಿದ್ರೆ ಅದು ಎಷ್ಟು ಪ್ರಾಬ್ಲಮ್, ಅಷ್ಟು ಪ್ರಾಬ್ಲಮ್ ನಾವು ತಗೊಳ್ಳೇಬಾರ್ದು. ಈಗ ನಾ ಹೇಳಿದ್ನಲ್ಲ, ಏನಂತ ಹೇಳಿದ್ರೆ ಬ್ಯೂಟಿ ಇಸ್ ಅಬೌಟ್ ಹೈಡಿಂಗ್ ಯುವರ್ ಇನ್ಪರ್ಫೆಕ್ಷನ್, ಕಾನ್ಫಿಡೆನ್ಸ್ ಇಟ್ ಅಬೌಟ್ ಎಕ್ಸೆಪ್ಟಿಂಗ್ ಯುವರ್ ಸೆಲ್ಫ್ ಅಂತ. ನಾವು ಅದನ್ನ ಎಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು. ಈಗ ಅದು ಹೆಚ್ಚಾಗಿ ಕಾಲೇಜ್ ಸ್ಟೂಡೆಂಟ್, ನೀವು ಹೇಳಿದ್ರಲ್ವಾ, ಅದು ಹೆಚ್ಚು ಬರೋದು ಕಾಲೇಜ್ ಸ್ಟೂಡೆಂಟ್ ಅಲ್ಲಿ. ಅವ್ರು ಹಾಕೊಂಡ್ರು, ಅವರಿಗೆ ದುಡ್ಡಿರಲ್ಲ ಪಾಪ, ಅವ್ರಿಗೆ ಆ ಟೈಮಲ್ಲಿ ಚೆನ್ನಾಗಿ ಕಾಣಬೇಕು, ಮತ್ತೆ ಮುಖ ತುಂಬಾ ಪಿಂಪಲ್ಸ್ ಆಗ್ತಾ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಆವಾಗ ಡೆಫಿನೆಟ್ಲಿ ಅವ್ರು ಇದೆಲ್ಲ ಒಂದೊಂದು, ಅವರು ಯಾವುದೋ ಒಂದು ಫೌಂಡೇಶನ್ ಹಾಕೊಂಡ್ರು, ಅವ್ರು ಯಾವುದೋ ಒಂದು ಲಿಪ್ಸ್ಟಿಕ್ ಹಾಕೊಂಡ್ರು, ಅವ್ರಿಗೆ ಏನಾಗ್ಲಿಲ್ಲ, ನಮಗೂ ಅಷ್ಟು ಬೇಕು. ಕೆಲವರು ದುಡ್ಡಿದ್ದವ್ರು ಹಾಕೊಳ್ತಾರೆ, 4-5 ಸಾವಿರ ರೂಪಾಯಿದು ಫೌಂಡೇಶನ್ ಹಾಕೊಳ್ತಾರೆ, 1000 ಗಟ್ಟಲೆದು ಲಿಪ್ಸ್ಟಿಕ್ ಹಾಕೊಳ್ತಾರೆ. ಬಟ್ ಅದು ಕೆಲವರು ಫ್ಯಾಮಿಲಿಯವರಿಗೂ ಕೂಡ ಬರ್ಡನ್ ಆಗ್ಬೋದು ಅಂತಾನೆ ಹೇಳ್ಬೋದು. ಶಿಲ್ಪಾ ಅವರೇ. ಎಸ್, ಓಕೆ. ಎಸ್, ಹಸೀನಾ